ಓಂ ನಮಃ ಶಿವಾಯ. ಓಂ ಶ್ರೀ ಗಣೇಶಾಯ ನಮಃ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಶೀಘ್ರದಲ್ಲಿ ಕಂಕಣ ಭಾಗ್ಯ ಪ್ರಾಪ್ತಿ ಆಗಬೇಕಾದ್ರೆ ಬುಧವಾರ ತಪ್ಪದೇ ಕೆಲಸ ಮಾಡಿದರೆ ಸಾಕು, ಖಂಡಿತವಾಗ್ಲೂ ನಿಮಗೆ ವಿವಾಹ ಯೋಗ ಕೂಡಿ ಬರುವಂತಹದು. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಶೇರ್ ಮಾಡಿ. ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನೇ ನಾನು ಈ ಚಾನಲನ್ನು ಕೊಡ್ತಾ ಇರ್ತೇನೆ. ನಿಮಗೆ ಖುಷಿ ಕೊಡುವಂಥದ್ದು, ನೆಮ್ಮದಿ ಕೊಡುವಂಥದ್ದು. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇರಲಿ, ಪರ್ಸನಲ್ ಅಥವಾ ಏನೇ ಡೌಟ್ಸ್ ಇರಲಿ, ಏನೇ ಪ್ರಶ್ನೆ ಇರಲಿ, ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಮುಕ್ತವಾಗಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆಯೇ ನಿಮ್ಮೆಲ್ಲ ಇಚ್ಛೆಗಳು, ನಿಮ್ಮೆಲ್ಲ ಆಸೆಕಾಂಕ್ಷೆಗಳು ಏನೇ ಇರಲಿ ಅದೆಲ್ಲ ಒಂದು ಶಿವದೇವರು, ನಾನು ನಂಬಿರೋ ಶಿವದೇವರು ಮತ್ತು ಕೊರಗಜ್ಜ ದೈವದ ಒಂದು ಆಶೀರ್ವಾದದಿಂದ ನೆರವೇರಲಿ ಅಂತ ಹೇಳ್ತಾ 2024 ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಆಸೆಕಾಂಕ್ಷೆಗಳು ಈಡೇರಲಿ ಅಂತ ಹೇಳ್ತಾ, ಹಾಗೆಯೇ ಬುಧವಾರವನ್ನು ಗಣೇಶ ದೇವರಿಗೆ ಅರ್ಪಿಸಲಾಗಿರುವಂಥದ್ದು. ಆದ್ದರಿಂದ ಈ ದಿನದಿಂದಲೂ ಗಣೇಶ ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ಕೆಲವೊಂದು ಅದ್ಭುತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು. ಸನಾತನ ಧರ್ಮದಲ್ಲಿ ಬುಧವಾರವನ್ನು ಗಣೇಶ ದೇವರ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ಗಣೇಶ ದೇವರನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಅಲ್ಲದೆ ಅಂದರೆ ಎಲ್ಲ ದಿನಗಳಲ್ಲಿ ಪೂಜಿಸುವಂಥದ್ದೇ ಅವರು ವಿಘ್ನ ನಿವಾರಕನೇ. ಆದರೆ ಈ ಒಂದು ದಿನ ಅವರಿಗೆ ಹೇಳಿದಂಥ ದಿನ. ಹಾಗೆಯೇ ಅವರಿಗಾಗಿ ಉಪವಾಸವನ್ನು ಕೂಡ ಕೆಲವರು ಈ ಬುಧವಾರ ದಿನ ಮಾಡುವಂಥದ್ದು. ಹಾಗೆ ವಿದ್ಯೆ ಬುದ್ಧಿಯನ್ನು ನೀಡುವ ಗಣೇಶ ದೇವರನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ. ಈ ದಿನ ಗ್ರಹಗಳ ರಾಜಕುಮಾರ ಬುಧದೇವನನ್ನು ಕೂಡ ಪೂಜಿಸಿದರೆ ಒಳ್ಳೆಯದು. ವ್ಯಕ್ತಿ ತನ್ನ ಜೀವನದಲ್ಲಿ ಉನ್ನತ ಸ್ಥಾನವನ್ನು, ಅಂದರೆ ಏನಾದರೂ ಬುಧಗ್ರಹದ ಬಲವರ್ಧನೆ ಏನಾದರೂ ಇದ್ದರೆ ಆ ವ್ಯಕ್ತಿ ಏನಾಗ್ತಾನೆ, ಒಳ್ಳೆಯ ಸ್ಥಾನಮಾನವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾನೆ. ಹಾಗೆಯೇ ಬುಧನು ಕೂಡ ಬುದ್ಧಿಯ ಆಗಿರುವಂಥದ್ದು. ಹಾಗೆಯೇ ಬುಧನ ಅನುಗ್ರಹದಿಂದ ವ್ಯಕ್ತಿಯು ಬುದ್ಧಿವಂತನಾಗ್ತಾನೆ, ಮಧುರವಾಗಿ ಮಾತನಾಡ್ತಾನೆ. ಹಾಗೆ ಜಾತಕದಲ್ಲಿ ಬುಧ ದುರ್ಬಲವಾಗಿದ್ದರೆ ಶುಭ ಕಾರ್ಯಗಳಿಗೆ ಅಡ್ಡಿಯಾಗುವಂಥದ್ದು. ಅದಕ್ಕೆ ಬುಧನಿಂದಾಗಿ ನಿಮ್ಮ ವಿವಾಹದಲ್ಲಿ ಏನಾದರೂ ಅಡೆತಡೆಗಳು ಬರ್ತಾ ಇದ್ದರೆ ಬುಧವಾರ ಏನು ಮಾಡಬೇಕು, ಈ 3 ಅದ್ಭುತ ಪರಿಹಾರಗಳನ್ನು, ಸಣ್ಣ ಪುಟ್ಟ, ಏನು ದೊಡ್ಡದಲ್ಲ ಅಂಥ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗ್ಲೂ ವಿವಾಹ ಯೋಗ ಆದಷ್ಟು ಬೇಗ ಕೂಡಿ ಬರುವಂಥದ್ದು. ಮತ್ತೊಂದು ಹೇಳ್ತೇನೆ, ಯಾವುದೇ ಒಂದು ಈ ಥರ ಒಂದು ನಾನು ಪೂಜೆ ಪುರಸ್ಕಾರ ಪರಿಹಾರಗಳು ಏನಾದರೂ ಹೇಳೋದಿದ್ದರೆ ಮೊದಲಿಗೆ ನಿಮಗೆ ನಂಬಿಕೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು. ಎಲ್ಲವನ್ನು ಯಾವುದೇ ಒಂದು ದೇವರ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕೆಂದರೆ ದೇವರ ಮೇಲೆ ಮೊದಲು ನಂಬಿಕೆ ಇರಬೇಕು. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಭಕ್ತಿ ಇರಬೇಕು. ಏನೋ ಮಾಡಬೇಕು ಅಂತ ಮಾಡಿದರೆ ಏನೂ ಆಗೋದಿಲ್ಲ. ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಮನಸ್ಸಿನಲ್ಲಿ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗ್ಲೂ ದೇವರು ಈಡೇರಿಸ್ತಾರೆ. ಹಾಗೆಯೇ ಏನು ಮಾಡಬೇಕು ಅಂದರೆ ಗಣೇಶ ದೇವರಿಗೆ ಮಾಲ್ಪುವ, ಅಂದರೆ ಮಾಲ್ಪುರಿ ಅಂತ ಹೇಳ್ತಾರಲ್ವ, ಅದನ್ನು ಅರ್ಪಿಸಿದರೆ ಒಳ್ಳೆಯದು. ಅದನ್ನು ನೀವೇ ಮಾಡಿ ಅರ್ಪಿಸಿದರೆ ಒಳ್ಳೆಯದು. ಹಾಗೆಯೇ ನಿಮ್ಮ ಮದುವೆಗೆ ಏನಾದರೂ ಅಡ್ಡಿ ಆಗ್ತಾ ಇದ್ದರೆ ಬುಧವಾರ ಶುಭ ಅಧಿಪತಿಯಾದ ಗಣೇಶ ದೇವರನ್ನು ಪೂಜಿಸಬೇಕು. ಈ ಸಮಯದಲ್ಲಿ ಗಣೇಶ ದೇವರಿಗೆ ಮಾಲ್ಪುವಗಳನ್ನು ಅರ್ಪಿಸಿ. ಹೀಗೆ ಮಾಡೋದ್ರಿಂದ ಶುಭದಲ್ಲಿ ನಿಮ್ಮ ವಿವಾಹ ನಡೆಯುವುದು. ಗಣೇಶನಿಗೆ ಮಾಲ್ಪುವಗಳನ್ನು ಅರ್ಪಿಸುವುದರಿಂದ ಹಾಗೆಯೇ ವ್ಯಕ್ತಿ ಎಲ್ಲ ಆಸೆಗಳು ಕೂಡ ಈಡೇರಿಸವೆ. ಅಂದರೆ ಅವರಿಗೆ ಇಷ್ಟವಾದ ಅದು ಸ್ವೀಟ್ ಆಗಿರುತ್ತೆ, ಅದನ್ನೇನಾದರೂ ನೀವು ಮಾಡಿ ಅವರಿಗೆ ನೈವೇದ್ಯವಾಗಿ ಇಟ್ಟರೆ ನಿಮ್ಮ ವಿವಾಹ ಕೂಡ ನೆರವೇರುತ್ತೆ. ಹಾಗೆಯೇ ಎಲ್ಲ ಆಸೆಕಾಂಕ್ಷೆಗಳು ಕೂಡ ಈಡೇರುವಂಥದ್ದು. ಹಾಗೆಯೇ ಗೌರಿಗೆ ಕುಂಕುಮ ಅರ್ಪಿಸಿ. ಅಂದರೆ ಗೌರಿಗೆ ಏನು ಮಾಡಬೇಕು ಅಂದರೆ ಮದುವೆಯಲ್ಲಿ ಬರುವ ಅಡೆತಡೆಗಳನ್ನು ಏನಾದರೂ ನಿವಾರಿಸಬೇಕಾದ್ರೆ ಬುಧವಾರ ಸ್ನಾನದ ನಂತರ ಹಳದಿ ಬಟ್ಟೆಯನ್ನು ಧರಿಸಿ ಹುಡುಗಿಯರು. ಹಾಗಾದರೆ ಇದರ ನಂತರ ತಾಯಿ ಗೌರಿ ಮತ್ತು ಗಣೇಶ ದೇವರನ್ನು ಕ್ರಮಬದ್ಧವಾಗಿ ಪೂಜಿಸಿ ನಂತರ ತಾಯಿ ಗೌರಿಗೆ ಅವಿವಾಹಿತ ಯುವತಿಯರು ಕುಂಕುಮವನ್ನು ಅರ್ಪಿಸಿ ಮುತ್ತೈದೆಯರು ಬಳಸುವ 16 ವಸ್ತುಗಳನ್ನು ಸಹ ಅದರ ಜೊತೆಗೆ ಅರ್ಪಿಸಿದರೆ ಇನ್ನೂ ಒಳ್ಳೆಯದು. ಈ ಪರಿಹಾರವನ್ನು ಮಾಡುವುದರಿಂದ ಬುಧಗ್ರಹವು ಜಾತಕದಲ್ಲಿ ಬಲಗೊಳ್ಳುವಂಥದ್ದು. ಹಾಗೆಯೇ ಗಣೇಶ ದೇವರಿಗೆ ಗರಿಕೆ ಮೋದಕವನ್ನು ಕೂಡ ಅರ್ಪಿಸಿದರೆ ಒಳ್ಳೆಯದು. ಇದು ಎರಡೂ ಕೂಡ ಗಣೇಶ ದೇವರಿಗೆ ತುಂಬ ಇಷ್ಟವಾದಂಥದ್ದು. ಶೀಘ್ರ ವಿವಾಹಕ್ಕಾಗಿ ಬುಧವಾರ ಸ್ನಾನದ ನಂತರ ಪೂಜೆಯ ಸಮಯದಲ್ಲಿ ಗಣೇಶ ದೇವರಿಗೆ 21 ಗರಿಕೆಗಳನ್ನು ಅರ್ಪಿಸಬೇಕು. ಯಾವಾಗಲೂ ನೀವು ಪೂಜೆ ಪುರಸ್ಕಾರ ಮಾಡುವಾಗ ಮೊದಲು ಸ್ನಾನ ಮಾಡಬೇಕು, ಸ್ವಚ್ಛ ಬಟ್ಟೆಗಳನ್ನು ಧರಿಸಬೇಕು, ಅನಂತರ ಮಾಡಬೇಕು. ಜೊತೆಗೆ ಗಣೇಶ ದೇವರಿಗೆ ಮೋದಕವನ್ನು ಕೂಡ ಅರ್ಪಿಸಿ. ನೀವು ಹಾಗೆ ಮಾಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಅರ್ಪಿಸಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಏನು ಆಸೆಕಾಂಕ್ಷೆಗಳು ಇರುತ್ತೆ ಅದೆಲ್ಲ ಶೀಘ್ರದಲ್ಲಿ ಈಡೇರುವಂಥದ್ದು. ಮತ್ತು ಈ ಪರಿಹಾರವನ್ನು ಮಾಡುವುದರಿಂದ ಅಪೇಕ್ಷಿತ ವರನನ್ನು ಕೂಡ ಪಡೆಯಬಹುದಂತೆ. ಇದನ್ನು ಎಷ್ಟು ಮಾಡಬೇಕು ಅಂದರೆ ಈ ಕ್ರಮಗಳನ್ನು ಕನಿಷ್ಠ 16 ಬುಧವಾರ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಶೀಘ್ರ ವಿವಾಹದ ಸಾಧ್ಯತೆ ಕೂಡ ಹೆಚ್ಚಾಗುವಂಥದ್ದು.
ಇದೆಲ್ಲ ನಾನು ಏನು ಹೇಳಿದ್ದೇನೆ, ಮಾಲ್ಪು ಆಗಿರ್ಬೋದು ಅಥವಾ ಕುಂಕುಮವನ್ನು ಅರ್ಪಿಸುವಂಥದ್ದು, ಮುತ್ತೈರು ಬಳಸುವ 16 ವಸ್ತುಗಳನ್ನು ಅರ್ಪಿಸುವಂಥದ್ದು ಮತ್ತು ಗಣೇಶ ದೇವರಿಗೆ ಗರಿಕೆ ಮೋದಕವನ್ನು ಅರ್ಪಿಸುವಂಥದ್ದು, ಇದೆಲ್ಲವನ್ನು ಕನಿಷ್ಠ 16 ಬುಧವಾರ ಮಾಡಿ. ಸ್ವಲ್ಪ ಮಾಂಸಾಹಾರವನ್ನು ತ್ಯಜಿಸಿದರೆ ಒಳ್ಳೆಯದು. ಒಂದು ಬುಧವಾರದ ದಿನ ಏನು ನೀವು ಇದನ್ನು ಒಂದು ಮಾಡ್ತೀರಿ ಪೂಜೆಯನ್ನು, ಆಗ ಮಾಂಸಾಹಾರವನ್ನು ಸ್ವಲ್ಪ ದೂರ ಮಾಡಿ, ಮಾಂಸಾಹಾರವನ್ನು ಸೇವಿಸಬೇಡಿ, ಆದಷ್ಟು ಸಸ್ಯಾಹಾರಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾ, ಆನಂತರ ಖಂಡಿತವಾಗಲೂ ಎಲ್ಲ ಇದನ್ನು ನೀವು ಶ್ರದ್ಧಾಭಕ್ತಿಯಿಂದ, ನಂಬಿಕೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ವಿವಾಹ ಕಂಕಣ ಭಾಗ್ಯ ಪ್ರಾಪ್ತಿಯಾಗುವಂಥ ಆದಷ್ಟು ಬೇಗ ಪ್ರಾಪ್ತಿಯಾಗುತ್ತೆ. ಮತ್ತು ಇಲ್ಲಿ ಹೇಳಿರುವ ಅದ್ಭುತ ಪರಿಹಾರಗಳನ್ನು ಅನುಸರಿಸುವ ಮೂಲಕ ಅದು ಶೀಘ್ರದಲ್ಲಿ ನಿಮ್ಮ ವಿವಾಹ ನೆರವೇರುವುದು ಮಾತ್ರ ಖಂಡಿತ. ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಪಯುಕ್ತವಾದಂಥ ವೀಡಿಯೋಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.